ನಮಸ್ಕಾರ ಸ್ನೇಹಿತರೆ. ಪ್ರಸ್ತುತ ಪರಿಸ್ಥಿತಿಗಳಲ್ಲಿ ನಮ್ಮ ಭಾರತದಲ್ಲಿ ದೇವಸ್ಥಾನಕ್ಕಿಂತನೂ ಶಾಲಾ ಕಾಲೇಜುಗಳಿಗಿಂತನೂ ಅಧಿಕವಾಗಿ ತುಂಬ ದೊಡ್ಡ ದೊಡ್ಡ ಆಸ್ಪತ್ರೆಗಳ ನಿರ್ಮಾಣವಾಗ್ತಾ ಇದೆ. ಇದಕ್ಕೆ ಮೂಲ ಕಾರಣ ಏನು, ಇದರ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ಕೆಲವು ವಿಚಾರವನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಇವತ್ತು ನಮ್ಮ ಭಾರತೀಯರ ಜೀವಿತ ಅವಧಿ ಸರಾಸರಿ ಕೇವಲ 66 ವರ್ಷಕ್ಕೆ ನಾವು ಬಂದು ತಲುಪಿದ್ದೇವೆ. ನಮ್ಮ ಅಜ್ಜಂದಿರೆಲ್ಲ 100 ವರ್ಷ 125 ವರ್ಷ ಜೀವಿಸಿದಂಥ ಈ ದೇಶದ ಪರಿಸ್ಥಿತಿ ಇವತ್ತು ನಮ್ಮ ಜೀವಿತ ಅವಧಿ ಪ್ರಸ್ತುತ ಪರಿಸ್ಥಿತಿಗಳಲ್ಲಿ ಕೇವಲ 66 ವರ್ಷಕ್ಕೆ ಬಂದು ತಲುಪಿದ್ದೇವೆ. ಏನಿದಕ್ಕೆ ಕಾರಣ? ಇದಕ್ಕೆ ಮೂಲ ಕಾರಣನೇ ನಾವು ಸೇವಿಸುವಂತಹ ಆಹಾರ. ಬೆಳಗ್ಗೆ ಎದ್ದಾಗಲಿಂದ ಸಾಯಂಕಾಲ ಮಲಗುವವರೆಗೂ ನಾವು ಅನೇಕ ರೀತಿಯಾದಂತಹ ವಿಷಕರ ಆಹಾರವನ್ನು ಇವತ್ತು ನಾವು ಸೇವನೆ ಮಾಡ್ತಾ ಬರ್ತಿದ್ದೇವೆ. ಕೇವಲ ಒಂದು 25-30 ವರ್ಷಗಳ ಹಿಂದೆ ಹೋದಾಗ BP, ಶುಗರ್ ಇಂಥ ಯಾವುದೇ ಹೆಸರುಗಳನ್ನು ಯಾರೂ ಕೇಳೋದಕ್ಕಿಲ್ಲ. ಇತ್ತೀಚೆಗೆ ಅನೇಕ ರೀತಿಯಾದಂತಹ ಹೆಸರಿಗೆ ಸಿಗದಂತಹ ಅನೇಕ ರೀತಿಯಂತಹ ರೋಗಗಳು ನಮ್ಮಲ್ಲಿ ಮನುಷ್ಯನಲ್ಲಿ ಕಾಣಕ್ಕೆ ಸಿಗುತ್ತೆ. ಮುಖ್ಯವಾಗಿ ಕಾರಣ ಈ ಗೊಬ್ಬರಗಳಲ್ಲಿ ಈ ವಿಷಭರಿತ ಗೊಬ್ಬರಗಳನ್ನು ಅದನ್ನು ಹಾಕಿ ಬೆಳೆಸಿ ಆ ಆಹಾರಗಳನ್ನು ಸೇವನೆ ಮಾಡೋದ್ರಿಂದ ಬರೋದ್ರ ಜೊತೆಗೆ ಬೆಳಗ್ಗೆ ಎದ್ದು ನಾವು ಟೂತ್ಪೇಸ್ಟ್ ಆ ಪೇಸ್ಟನ್ನು ಯೂಸ್ ಮಾಡ್ತೀವಲ್ಲ, ಅಲ್ಲಿಯೂ ಕೂಡ ವಿಷ ಪದಾರ್ಥ. ನಾವು ಬಳಸುವಂಥ ಟೀ ಪುಡಿಯಲ್ಲಿ ವಿಷ ಪದಾರ್ಥ. ಟೀ ಪುಡಿ, ಖಾಲಿ ಟೀ ಕುಡಿಯೋದ್ರಿಂದ 80 ರೀತಿಯಾದಂತಹ ರೋಗಗಳು ಬರುತ್ತೆ ಅನ್ನೋದನ್ನು ತಿಳಿದವರು ಹೇಳ್ತಾರೆ ಸ್ನೇಹಿತರೆ. ಟೀ ಕುಡಿಯುವಂಥ ವಿಧಾನವೇ ಬೇರೆ ಇದೆ, ನಾವು ಕುಡಿತಿರೋ ರೀತಿಯೇ ಬೇರೆ ಇದೆ. ಟೀಗೆ ಹಾಲು ಬೆರೆಸಿದ ಕೂಡಲೇ ಅದು ವಿಷವಾಗುತ್ತೆ. ಟೀ ಕಾಫಿ ಸಂಪೂರ್ಣವಾಗಿ ಸ್ಥಗಿತ ಮಾಡಿದ್ರೇ ಉತ್ತಮ. ಅದ್ರ ಜೊತೆ ಕುಡಿಲೇಬೇಕು ಅನಿಸೋರು ಅದಕ್ಕೆ ಹಾಲು ಬೆರೆಸದೆ ಬರೀ ಹಾಲು ಬೆರೆಸದೇ ಇರುವಂತಹ ಟೀಯನ್ನು ಸೇವನೆ ಮಾಡೋದ್ರಿಂದ ಆದಷ್ಟು ರೋಗಗಳನ್ನು ಸ್ವಲ್ಪ ದೂರ ತಳ್ಳಬಹುದು. ಅನೇಕ ರೀತಿಯಾದಂತಹ ವಿಚಾರಗಳು. ಈ ಸಕ್ಕರೆ, ಇವತ್ತು ಸಕ್ಕರೆ ಬಳಸೋದ್ರಿಂದ ಅನೇಕ ರೀತಿಯಾದಂತಹ ರೋಗಗಳು ಬರುತ್ತೆ. ಸೊ ಅನೇಕ ರೀತಿಯಾದಂತಹ ನಾವು ನಾನ್ ವೆಜ್ಗಳನ್ನು ಬಳಸೋದ್ರಿಂದ ಕೂಡ ಅದರಿಂದ ಕೂಡ ಅನೇಕ ರೀತಿಯಾದಂತಹ ರೋಗಗಳು ಬರುತ್ತೆ. ಒಟ್ಟಿನಲ್ಲಿ ಬೆಳಗ್ಗೆ ಎದ್ದಾಗಲಿಂದ ಸಾಯಂಕಾಲ ನಾವು ಮಲಗೋವರೆಗೂ ನಾವು ಸೇವಿಸುವಂಥ ಅನೇಕ ಆಹಾರಗಳಾಗಿರ್ಬೋದು, ಮತ್ತು ಪರಿಸರ ಮಾಲಿನ್ಯದಿಂದಾಗಿರ್ಬೋದು, ಇದೆಲ್ಲದರಿಂದಾಗಿ ಇವತ್ತು ಒಂದು ಮನೆಯಲ್ಲಿ 4 ಜನ ಇದ್ದೀವಿ ಅಂದರೆ ಆ 4ಕ್ಕೆ 4 ಜನರು ಕೂಡ ಇವತ್ತು ಪೇಷಂಟ್ಗಳಾಗಿದ್ದೀವಿ. ಅದರಲ್ಲಿ ಒಬ್ಬರಂತೂ ದಿನಾಲೂ ಮಾತ್ರೆಗಳನ್ನು ತಗೊಳ್ಳೋ ಮಟ್ಟಕ್ಕೆ ಅಂತ ಒಂದು ಪೇಷಂಟ್ಗಳು ಸಿಗ್ತಾರೆ. ನಮ್ಮ ದೇಶವನ್ನು ವಿಶ್ವದ ಮೊದಲನೇ ಸ್ಥಾನಕ್ಕೆ ತರಬೇಕು ಅಂತ ಕನಸು ಕಾಣೋರು ಅದೆಷ್ಟೋ ಜನ ಇರ್ತಾರೆ. ನಮ್ಮ ದೇಶವನ್ನು ನಾವು ಮೊದಲನೇ ಸ್ಥಾನಕ್ಕೆ ತರಬೇಕು ಅನ್ನೋದಾದರೆ, ನಿಜವಾಗಿಯೂ ನಮ್ಮ ದೇಶ ವಿಶ್ವದಲ್ಲೇ ಪ್ರಥಮ ಸ್ಥಾನಕ್ಕೆ ಬರಬೇಕು ಅಂದರೆ ಮೊದಲನೇದಾಗಿ ನಮ್ಮ ಆರೋಗ್ಯಗಳನ್ನು ನಾವು ಕಾಪಾಡ್ಕೊಳ್ಬೇಕಾಗತ್ತೆ. ಆ ಆರೋಗ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ಯಾವ್ಯಾವ ರೀತಿಯಾದಂಥ ಒಳ್ಳೆಯ ಕಾರ್ಯಕ್ರಮ ತಡಕ್ಕೆ ಸಾಧ್ಯನೋ ಆ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಆದಷ್ಟು ಬೇಗ ಯಾವುದೇ ರೀತಿಯ ಸಮಯವನ್ನು ವ್ಯರ್ಥ ಮಾಡದೆ ಅದಕ್ಕೆ ಅನುಗುಣವಾದಂಥ ಕಾರ್ಯಕ್ರಮಗಳು ತಂದಾಗ ಮಾತ್ರ ನಮ್ಮ ದೇಶವನ್ನು ಉನ್ನತ ಮಟ್ಟಕ್ಕೆ ತೊಗೊಂಡೋಗೋಕ್ಕೆ ಸಾಧ್ಯ. ಸೊ ಅನಾರೋಗ್ಯದಿಂದ ನಳೋರಿಂದ ದೇಶದಲ್ಲಿ ಏನು ಸಾಧನೆ ಮಾಡೋಕ್ಕೆ ಸಾಧ್ಯ ಅನ್ನೋದನ್ನು ಯೋಚನೆ ಮಾಡಬೇಕು. 23 ವರ್ಷಕ್ಕೆ ಶುಗರು, ಹಾರ್ಟ್ ಅಟ್ಯಾಕಿಂದ ಸಾಯೋದು, ಹುಟ್ಟೋ ಮಗುವಿಗೆ ಶುಗರು, ಇದನ್ನೆಲ್ಲ ನೋಡ್ತಿದ್ದಾಗ ನಾವು ಎಲ್ಲೋ ಎಡುತ್ತಿದ್ದೇವೆ ಅನ್ನೋದು ಪ್ರತಿಯೊಬ್ಬರು ಕೂಡ ಗೊತ್ತಿದೆ. ಎಡವಿ ಆಗಿದೆ, ಅದನ್ನು ಸರಿಪಡಿಸ್ಕೊಳ್ಳೋದು ನಮ್ಮ ಕೈಯಲ್ಲಿದೆ. ಆದಷ್ಟು ಮಟ್ಟಕ್ಕೆ ನಾವು ಉತ್ತಮ ಗುಣಮಟ್ಟದ ಆಹಾರಗಳನ್ನು ಸೇವನೆ ಮಾಡೋದು ಉತ್ತಮ. ನಮ್ಮ ಭಾರತದಲ್ಲಿ ಸುಮಾರು 100ರಲ್ಲಿ 95% ಈ ಆಹಾರ ಮಾರಾಟ ಮಾಡುವವರನ್ನ ಗಣನೆ ತಗೊಂಡಾಗ ಅಲ್ಲಿ 100ರಲ್ಲಿ 95% ಕಡೆ ಕೂಡ ಅದು ಶುದ್ಧವಾಗಿರಲ್ಲ. ಅಲ್ಲಿ ಎಲ್ಲೆಲ್ಲ ಬೇಡದಿರೋದೆಲ್ಲ ಬೆರಕೆ ಮಾಡಿ ಆ ವಿಷ ಪದಾರ್ಥಗಳನ್ನ ನಾವು ಸೇವನೆ ಮಾಡೋದ್ರಿಂದನೇ ನಮ್ಮ ಆರೋಗ್ಯ ಸ್ಥಿತಿ ಇವತ್ತು ಈ ರೀತಿ ತಲುಪಿದೆ ಸ್ನೇಹಿತರೆ. ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಪ್ರತಿಯೊಬ್ಬರ ಕರ್ತವ್ಯ ಕೂಡ ಆಗಿದೆ. ಅದೇ ರೀತಿ ಸರ್ಕಾರ ಈಗ ಗೋಬಿ ಮಂಚೂರಿಯಲ್ಲಿ ಬಣ್ಣವನ್ನು ಬೆರೆಸಿ ಗೋಬಿ ಮಂಚೂರಿಯನ್ನು ಮಾರಬೇಡಿ ಅಂತ ಅದನ್ನು ಬ್ಯಾನ್ ಮಾಡಿದ್ದಾರೆ. ಈಗ ಪಾನಿಪುರಿ ಮತ್ತು ಈಗ ಚಿಕನ್ ರೋಲ್ಗಳೆಲ್ಲ ಏನು ಸೇವನೆ ಮಾಡ್ತಿದ್ದಾರೆ ಅದೆಲ್ಲ ಈಗ ವಿಷಕಾರಿ ಅಂಶಗಳಲ್ಲಿ ಇದೆ ಅನ್ನೋದನ್ನು ಸರ್ಕಾರಕ್ಕೆ ಅನೇಕ ರೀತಿಯಾದಂಥ ವೈದ್ಯರುಗಳು ವರದಿಯನ್ನು ನೀಡ್ತಿದ್ದಾರೆ. ಸರ್ಕಾರ ಅಂಥ ಅನೇಕ ರೀತಿಯಾದಂತಹ ಆಹಾರಗಳನ್ನು ಸ್ಥಗಿತಗೊಳಿಸಿದಾಗ
ಜನರಿಗೆ ಉತ್ತಮ ರೀತಿಯಾದಂಥ ಆಹಾರಗಳನ್ನು ಸೇವನೆ ಮಾಡೋಕ್ಕೆ ಅನುಕೂಲಕರ ಆಗುವಂತಹ ಕಾರ್ಯಕ್ರಮಗಳನ್ನು ತಂದಾಗ ಜನರ ಆರೋಗ್ಯವನ್ನು ಕಾಪಾಡೋಕ್ಕೆ ಸಾಧ್ಯ. ನಾವು ದೊಡ್ಡ ದೊಡ್ಡ ಹಾಸ್ಪಿಟ್ಲ್ ಕಟ್ಟೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ. ಅನಾರೋಗ್ಯ ಅನ್ನೋದನ್ನು ನಮ್ಮ ಬುಡ ಸಮೇತ ಕಿತ್ತು ಬಿಸಾಕಿದ್ರೆ ಮಾತ್ರ ನಮ್ಮ ದೇಶವನ್ನು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗೋಕ್ಕೆ ಸಾಧ್ಯ ಸ್ನೇಹಿತರೆ. ಅದೇ ರೀತಿ ಜೀವನದಲ್ಲಿ ಪ್ರತಿಯೊಬ್ಬರು ಕೂಡ ಒಬ್ಬ ಗುರು ಅನ್ನೋದು ಬೇಕು, ಇಲ್ಲ ಯಾರಾದರೂ ಇನ್ನೊಬ್ಬರ ಮೇಲೆ ಅವರು ನಂಬಿಕೆ ನೀಡಬೇಕು, ಭರವಸೆ ನೀಡಬೇಕು. ಅವರ ಮಾರ್ಗದರ್ಶನದ ಮೂಲಕ ಜೀವನನ ಸಾಗಿಸೋದ್ರಿಂದ ಜೀವನಕ್ಕೆ ಅನೇಕ ರೀತಿಯಾದಂಥ ಉಪಯೋಗ ಇದೆ ಅನ್ನೋದಕ್ಕೆ ಉದಾಹರಣೆಯಾಗಿ ಒಂದು ಸಣ್ಣ ಕಥೆಯನ್ನು ವಿವರಿಸ್ತೀನಿ ಸ್ನೇಹಿತರೆ. ಒಂದು ಕಾಡೊಳಗೆ ಒಂದು ಚಿಕ್ಕ ಹಸು ಮೇಯ್ತಾ ಇತ್ತು. ಅದನ್ನು ನೋಡಿದಂಥ ಸಿಂಹ ಆ ಹಸುವನ್ನು ಕೊಲ್ಲಕ್ಕೆ ಅಂತ ಓಡೋದು ಬಂತು. ಸಿಂಹ ಮತ್ತು ಆ ಹಸು ಎರಡೂ ಕೂಡ ಒಟ್ಟಿಗೆ ಓಡ್ತಾ ಇದೆ. ಮುಂದೆ ಒಂದು ದೊಡ್ಡ ಕೆಸರು ಗದ್ದೆ, ಆ ಗದ್ದೆ ಒಳಗೆ ಈ ಹಸು ಕೂಡ ಓಡೋಯ್ತು, ಆ ಸಿಂಹ ಕೂಡ ಓಡ್ ಬಂತು. ಇಬ್ಬರ ನಡುವೆ ಒಂದು 15-20 ಅಡಿ ಡಿಸ್ಟೆಂಟ್ ಇರ್ಬೋದು. ಆಗ ಈ ಹಸು ಸಿಂಹಕ್ಕೆ ಕೇಳ್ತು, ನೀನು ಯಾರು ಅಂತ. ಹಾಗೆ ಸಿಂಹ ಹೇಳ್ತು, ನಾನು ಕಾಡಿನ ರಾಜ, ನನ್ನನ್ನು ಯಾರು ಅಂತ ಕೇಳ್ತೇನೆ, ನನಗಿಂತ ದೊಡ್ಡವರು ಈ ಕಾಡಲ್ಲಿ ಯಾರಿದ್ದಾರೆ, ನಾನು ಕಾಡಿನ ರಾಜ ಅಂತ ನಿನಗೆ ಗೊತ್ತಿಲ್ವಾ ಅಂತ ಆ ಸಿಂಹ ಉತ್ತರ ಕೊಡ್ತು. ಅದಕ್ಕೆ ಹಸು ಹೇಳ್ತು, ನೀನು ಕಾಡಿನ ರಾಜ, ನಿನಗೆ ಯಜಮಾನ ಒಂದು ಯಾರಿಲ್ಲ, ನೀನೇ ಯಜಮಾನ, ಹೌದಲ್ವಾ? ಹೌದು, ಅದೇ ನಿನ್ನ ಸಾವಿಗೆ ಕಾರಣ ಆಗುತ್ತೆ ನೋಡು ಅಂತ ಹೇಳ್ತು. ಹೇಗೆ ಅಂತ ಆ ಸಿಂಹ ಕೇಳಿದಾಗ ಈ ಹಸು ಹೇಳ್ತು, ನನಗೆ ಒಬ್ಬ ಯಜಮಾನ ಅಂತ ಇದ್ದಾನೆ. ನಾನು ಸಾಯಂಕಾಲ ಮನೆಗೆ ಹೋಗದೆ ಇದ್ದಾಗ ನನ್ನ ಯಜಮಾನ ನಾನು ಎಲ್ಲೋದೆ ಅಂತ ಖಂಡಿತ ಅವನು ಹುಡ್ಕೊಂಡು ಬಂದೇ ಬರ್ತಾನೆ. ನಾನು ಇರೋ ಜಾಗಕ್ಕೆ ಇವತ್ತಲ್ಲ ನಾಳೆ ಹುಡ್ಕೊಂಡು ಬಂದೇ ಬರ್ತಾನೆ. ಸೊ ನಾನು ರಕ್ಷಣೆ ಮಾಡಿಕೊಂಡು ಕರ್ಕೊಂಡು ಹೋಗ್ತಾನೆ. ಆದರೆ ನೀನೇ ಯಜಮಾನ, ನಿನಗಿಂತ ದೊಡ್ಡವರು ಯಾರು ಇಲ್ಲ ಅನ್ನೋ ಭಾವನೆ ನಿನ್ನಲ್ಲಿರೋದ್ರಿಂದ ನಿನ್ನನ್ನು ಕಾಪಾಡೋಕ್ಕೆ ಯಾರು ಬರಲ್ಲ, ನೀನು ಇಲ್ಲೇ ನಳಿ ಸಾಹಿತ್ಯ ಅಂತ ಹೇಳ್ತು. ಎಷ್ಟು ಅದ್ಭುತವಾದಂಥ ಅರ್ಥಭರಿತವಾದಂಥ ಒಂದು ಸಂದೇಶ ಇದರಲ್ಲಿ ಅಡಗಿದೆ ಅಂದರೆ, ಯಾವತ್ತೂ ಕೂಡ ನಾನೇ ದೊಡ್ಡವನು, ನನಗಿಂತ ದೊಡ್ಡವರು ಯಾರು ಇಲ್ಲ ಅನ್ನೋ ಭಾವನೆಯಿಂದ ಯಾರು ಯೋಚಿಸ್ತಾರೋ, ಯಾರು ಬದುಕ್ತಿರ್ತಾರೋ ಅವ್ರಿಗೆ ಇದೇ ಗತಿ ಬರುತ್ತೆ. ಯಾರು ದೊಡ್ಡವರಲ್ಲ, ಒಬ್ಬರಿಗಿಂತ ಒಬ್ಬರು ದೊಡ್ಡವರು ಇದ್ದೇ ಇರ್ತಾರೆ. ನಮ್ಮ ಜೀವನದಲ್ಲಿ ಯಾರಾದರೂ ಒಬ್ಬರನ್ನ ಆದರ್ಶವಾಗಿ ತಗೊಂಡು ಅವರ ಉತ್ತಮ ಆ ಮಾರ್ಗದರ್ಶನ ಮೂಲಕ ಜೀವನವನ್ನು ನಡೆಸೋದ್ರಿಂದ ಅನೇಕ ರೀತಿಯಾದಂಥ ಉಪಯೋಗ ಆಗುತ್ತೆ ಅನ್ನೋದೇ ಈ ವಿಚಾರದ ಸಂದೇಶ. ಅದೇ ರೀತಿ ಗುರುಗೆ ಇರುವಂಥ ಒಂದು ಮಹತ್ವ ಏನು ಅಂದರೆ, ಉದಾಹರಣೆಗೆ ನಮ್ಮ ದೇಶದ ಅತಿ ದೊಡ್ಡ ಶ್ರೀಮಂತರಾದ ಮುಖೇಶ್ ಅಂಬಾನಿ ಅವರ ಮನೆಯಲ್ಲಿ ಒಂದು ಕಾರ್ಯಕ್ರಮ ನಡೆಯುತ್ತೆ ಸ್ನೇಹಿತರೆ. ಆ ಕಾರ್ಯಕ್ರಮದಲ್ಲಿ ಬಾಲಿವುಡ್ನ ಅನೇಕ ದೊಡ್ಡ ನಟರುಗಳು, ಅವರ ಹೆಸರುಗಳನ್ನು ನಾನಿಲ್ಲಿ ಉಲ್ಲೇಖ ಮಾಡಲ್ಲ, ತುಂಬ ದೊಡ್ಡ ನಟರುಗಳು ಹೋಗಿ ಆ ಕಾರ್ಯಕ್ರಮಗಳಲ್ಲಿ ಬಂದಂಥ ಅತಿಥಿಗಳಿಗೆ ಅನ್ನವನ್ನು ಬಡಿಸಿದ್ರು, ಅಡಿಗೆಯನ್ನು ಬಡಿಸಿದ್ರು. ಅದನ್ನು ಬಡಿಸ್ಬೇಕು ಅಂತ ಹೇಳ್ಬಿಟ್ಟು ಈ ಅತಿ ದೊಡ್ಡ ಶ್ರೀಮಂತ ಅವರಿಗೆ ಹೇಳಿ ಅವರ ಕೈಯಲ್ಲೆಲ್ಲ ಬಡಿಸಿದ್ರು. ಊಟವನ್ನು ಅಲ್ಲಿನ ದೊಡ್ಡ ಶ್ರೀಮಂತರು ಸೇವನೆ ಮಾಡಿದ್ರು. ಇದರ ಸಂದೇಶ ಏನು ಅಂದರೆ, ದುಡ್ಡು ಅನ್ನೋದನ್ನು ಕೆಲವೊಬ್ಬರು ಕೊಟ್ಟರೆ ಅವ್ರು ಏನು ಬೇಕಾದರೂ ಮಾಡಬಹುದು ಅನ್ನೋದನ್ನು ಇದನ್ನು ಎತ್ತಿ ತೋರಿಸುತ್ತೆ. ಆದರೆ ಒಬ್ಬ ಗುರು, ಅದೇ ಆ ದೊಡ್ಡ ಬಾಲಿವುಡ್ ನಟರನ್ನ ಅವರಿಂದ ಬಡ್ಸೋಕ್ಕಾಯ್ತು, ಅದೇ ಒಬ್ಬ ದೊಡ್ಡ ಗುರು ಬಾಬಾ ರಾಮದೇವ್ ಅಂತ ಗುರುಗಳನ್ನು ಅಂಥ ಕೆಲಸಗಳಿಗೆ ಬಳಸ್ಕೊಳಕ್ಕೆ ಆಗಲ್ಲ. ಯಾಕಂದರೆ ಅವರು ಗುರುಗಳು. ಆ ಗುರುಗಳಿಗಿರುವಂತಹ ಮಹತ್ವ, ಅದು ಗುರುಗಳಿಗಿರುವಂಥ ಗೌರವ ಅದು. ಅದರಿಂದ ಪ್ರತಿಯೊಬ್ಬರೂ ಕೂಡ ಯಾರಾದರೂ ಒಬ್ಬರು ಗುರುಗಳನ್ನು ಆದರ್ಶವಾಗಿ ಇಟ್ಕೊಂಡು ಜೀವನದಲ್ಲಿ ಮುಂದೆ ನಡೆಯೋದ್ರಿಂದ ಅನೇಕ ರೀತಿಯಾದಂಥ ಸಮಸ್ಯೆಗಳಿಗೆ ಉತ್ತಮವಾದಂಥ ಮಾರ್ಗದರ್ಶನ ಸಿಗುತ್ತೆ ಅನ್ನೋದೇ ಈ ವಿಚಾರದ ಸಂದೇಶವಾಗಿದೆ ಸ್ನೇಹಿತರೆ. ಇಂಥ ಅನೇಕ ವಿಚಾರಗಳನ್ನು ಈ ಚಾನಲ್ ಮೂಲಕ ನಿಮ್ಮ ಜೊತೆ ಹಂಚ್ಕೊಳ್ತಿರ್ತೀನಿ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ನಮಸ್ಕಾರ ಸ್ನೇಹಿತರೆ.